ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ಈ ದೇವಗುರು ಬೃಹಸ್ಪತಿಯ ತನ್ನ ಗಮನವನ್ನು, ತನ್ನ ಚಾಲನೆಯನ್ನು, ಸಂಚಾರವನ್ನು ಬದಲಾಯಿಸುತ್ತಾ ಬಹಳಷ್ಟು ರಾಶಿಗಳಿಗೆ, ಬಹಳಷ್ಟು ನಕ್ಷತ್ರದ ಜಾತಕದವರಿಗೆ ಒಂದು ಅದೃಷ್ಟದ ಮೂಟೆಯನ್ನು ತರ್ತಾ ಇದ್ದಾರೆ. ಅದೇ ದೇವಗುರು ಬೃಹಸ್ಪತಿ ಕೆಲವೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಅಂದರೆ ಈಗ ಮಿಥುನ ರಾಶಿಯಲ್ಲಿ ಇರುವಂತಹ ದೇವಗುರು ಬೃಹಸ್ಪತಿ ತನ್ನ ಉಚ್ಚ ಕ್ಷೇತ್ರವಾದ ದಿಗ್ಬಲನಾಗುವಂತಹ ಕಟಕ ರಾಶಿಗೆ 12 ವರ್ಷಗಳ ನಂತರ ತನ್ನ ಪಯಣವನ್ನು ಸಾಗಿಸುತ್ತಾ 12 ರಾಶಿಗಳಿಗೆ ಯಾವ ರೀತಿ ಫಲಗಳು ನೀಡ್ತಾರೆ ಅನ್ನೋದು ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಅದನ್ನು ನೀವು ಒಮ್ಮೆ ನೋಡಬಹುದು. ಅದೇ ರೀತಿ ಈಗ ನಕ್ಷತ್ರದಲ್ಲಿ ಅದರಲ್ಲೂ ಕೂಡ ಸಿಂಹರಾಶಿಯಲ್ಲಿ ಬರುವಂತಹ ಪೂರ್ವ ಫಲ್ಗುಣಿ ನಕ್ಷತ್ರದವರಿಗೆ ಪುಬ್ಬ ನಕ್ಷತ್ರ ಅಂತ ಹೇಳ್ತೇವೆ. ಈ ಪುಬ್ಬ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಜೂನ್ 1ರಿಂದ ಆಗಸ್ಟ್ ಕೊನೆಯವರೆಗೂ 5 ತಿಂಗಳ ಕಾಲದಲ್ಲಿ ಯಾವ ರೀತಿಯ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಸ್ವಾಭಾವಿಕವಾಗಿ ಸಹಜ ಸಿದ್ಧವಾಗಿ ಶುಭಗ್ರಹವಾಗಿರುವಂತಹ ಶುಭ ಫಲಗಳನ್ನು ನೀಡುವಂತಹ ದೇವಗುರು ಬೃಹಸ್ಪತಿ ಈಗ ಸಿಂಹರಾಶಿಯವರಿಗೆ, ಪುಬ್ಬ ನಕ್ಷತ್ರದವರಿಗೆ ಏಕಾದಶ ಸ್ಥಾನದಲ್ಲಿ, ಏಕಾದಶ ಭಾವದಲ್ಲಿರುವಂತಹ ದೇವಗುರು ಬೃಹಸ್ಪತಿ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರುತ್ತಾರೆ. ಇವರಿಗೆ ನೋಡಿ ಈ ಮುಖ್ಯವಾಗಿ ದೇವಗುರು ಬೃಹಸ್ಪತಿ ಸಿಂಹರಾಶಿಗೆ, ಅದರಲ್ಲೂ ಕೂಡ ಪುಬ್ಬ ನಕ್ಷತ್ರದವರಿಗೆ ಅಷ್ಟಮಾಧಿಪತಿಯಾಗಿರುತ್ತಾರೆ. ಮುಖ್ಯವಾಗಿ ಈಗ ಈ ಅಷ್ಟಮ ಶನಿ ನಡೀತಾ ಇದೆ. ಯಾವುದೇ ರೀತಿಯಲ್ಲಿ ಶನಿ ಪ್ರಭಾವ ಅನ್ನೋದು ಇವರಿಗೆ ಈ ಸಂದರ್ಭದಲ್ಲಿ ಶನಿ ನೀಡ್ತಾ ಇರುವಂತಹ ಶುಭ ಫಲಗಳು ಇಲ್ಲ. ಅದೇ ರೀತಿ ಈಗ ಸಪ್ತಮ ಸ್ಥಾನದಲ್ಲಿ ರಾಹು ಅನುಕೂಲವಾಗಿಲ್ಲ. ರಾಶಿಯಲ್ಲೇ ಇರುವಂತಹ ಕೇತು ಅನುಕೂಲ ಫಲಗಳು ನೀಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಪುಬ್ಬ ನಕ್ಷತ್ರದವರಿಗೆ ಇಷ್ಟೂ ದಿನಗಳ ಕಾಲ ಒಂದು ರೀತಿ, ಒಂದು ಸ್ಟ್ರೆಂತ್, ಒಂದು ಎಂತಹ ಸಮಸ್ಯೆ ಬಂದ್ರೂ ಕೂಡ ಅದರಿಂದ ಹೊರಗಡೆ ಬರುವುದಕ್ಕೆ ಒಂದು ರಕ್ಷಾ ಕವಚ ಥರ ಗುರುಬಲ ಏಕಾದಶ ಸ್ಥಾನದಲ್ಲಿ ರಕ್ಷಣೆ ಮಾಡ್ತಾ ಬಂದಿದೆ. ಆದರೆ ಜೂನ್ನಿಂದ ಈ ಗುರುಬಲ ಕಮ್ಮಿ ಆಗ್ತಾ ಇದೆ. ಇನ್ನು ಪುಬ್ಬ ನಕ್ಷತ್ರದವರ ಗುಣಲಕ್ಷಣಗಳನ್ನು ನಾವು ನೋಡುವುದಾದರೆ ಸ್ವಲ್ಪ ಸ್ಟೈಲಿಶ್ ಆಗಿರುವಂತಹ ವ್ಯಕ್ತಿಗಳು, ಆನಂದವಾಗಿ ಜೀವನವನ್ನು ಕಳೆಯಬೇಕು ಅನ್ನುವಂತಹ ಆಕಾಂಕ್ಷೆ ಇರುವಂತಹ ವ್ಯಕ್ತಿಗಳು, ಮಹತ್ವವಾಗಿರುವಂತಹ ಆಕಾಂಕ್ಷೆಗಳನ್ನು ಹೊಂದಿರುವಂತಹ ವ್ಯಕ್ತಿಗಳು, ಅದೇ ರೀತಿ ಸ್ವಲ್ಪ ಫ್ಯಾಷನ್, ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನುವಂತಹ ಸೆಲ್ಫ್ ಮೇಡ್ ಲವ್ ಅಂತ ಹೇಳ್ತಾರೆ, ಅವರೇ ಪ್ರೀತಿಸ್ಕೊಳ್ತಾರೆ. ಅವ್ರ ಮೇಲೆ ಅವರಿಗೆ ಒಂದು ರೀತಿ ಗೌರವವಿರುತ್ತೆ. ಸೊ ಈ ರೀತಿ ಲಕ್ಷಣಗಳಿರುವಂತಹ ಮತ್ತು ಉತ್ತಮ ನಾಯಕತ್ವ ಲಕ್ಷಣಗಳಿರುವಂತಹ ಒಂದು ಸಮೂಹವನ್ನು, ಒಂದು ಗುಂಪನ್ನು ಮುಂದೆ ನಿಂತು ನಡೆಸುವಂತಹ ಒಂದು ಅದ್ಭುತ ರೀತಿಯಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರುವಂತಹ ಪುಬ್ಬ ನಕ್ಷತ್ರದವರಿಗೆ ಮುಖ್ಯವಾಗಿ ವಿಲ್ ಪವರ್ ಜಾಸ್ತಿ. ಯಾವುದೇ ರೀತಿ ಸಮಸ್ಯೆ ಬಂದರೂ ಕೂಡ ಧೈರ್ಯದಿಂದ ಎದುರಿಸುವಂತಹ ಒಂದು ಹಠ ಜಾಸ್ತಿ. ಆದರೆ ಇವರಲ್ಲಿರುವಂತಹ ಒಂದು ಬದಲಾಯಿಸ್ಕೊಳ್ಳುವಂತಹ ವಿಷಯ ಏನಂದರೆ, ಎಲ್ಲ ನನಗೆ ಗೊತ್ತು ಅಥವಾ ನಾನು ಹೇಳಿದ್ದೇ ಕರೆಕ್ಟು ಅನ್ನುವಂತಹ ಈ ವಿಷಯಗಳನ್ನು ಸ್ವಲ್ಪ ಕರೆಕ್ಟ್ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ. ಸೊ ಇಲ್ಲಿಯವರೆಗೂ ಗುರು ಬಲ ಇವರಿಗೆ ಕಾಪಾಡ್ಕೊಂಡು ಬಂದಿದೆ. ಬಟ್ ಜೂನಿಂದ ದೇವಗುರು ಬೃಹಸ್ಪತಿ ಏಕಾದಶ ಸ್ಥಾನದಿಂದ ವ್ಯಯಸ್ಥಾನಕ್ಕೆ, ವ್ಯಯಸ್ಥಾನ ಅಂದರೆ ಖರ್ಚುಗಳ ಸ್ಥಾನ, ವಿದೇಶಿ ಪ್ರವಾಸವನ್ನು ಮಾಡುವಂಥ ಸ್ಥಾನ, ಆಧ್ಯಾತ್ಮಿಕ ಸ್ಥಳಗಳನ್ನು ವಿಸಿಟ್ ಮಾಡುವಂತಹ ಸ್ಥಾನ, ಪುಣ್ಯಕ್ಷೇತ್ರಗಳಿಗೆ ಹೋಗುವಂತಹ ಸ್ಥಾನ ಆಗಿರೋದರಿಂದ ಇಂತಹ ಪ್ರದೇಶ, ಈ ವ್ಯಯಸ್ಥಾನಕ್ಕೆ ಗುರು ಆಗಮನ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದು ನೋಡುವುದಾದರೆ, ಈಗ ಗುರುಬಲ ಕಮ್ಮಿ ಆಗ್ತಾ ಇದೆ. ಗುರುಬಲ ಕಮ್ಮಿ ಆಗಿದ ತಕ್ಷಣ ಏನಾಗುತ್ತೆ, ಅಷ್ಟಮ ಶನಿ ಪ್ರಭಾವ ಇಲ್ಲಿವರೆಗೂ ಗುರುಬಲ ತಡೀತಾ ಇತ್ತು. ಬಟ್ ಮತ್ತಷ್ಟು ಅಷ್ಟಮ ಶನಿ ಪ್ರಭಾವ ಜಾಸ್ತಿ ಆಗಬಹುದು. ಕೆಲಸಗಳಲ್ಲಿ ವಿಳಂಬತೆ ಬರಬೇಕಾಗಿರುವಂತಹ ಕೆಲವೊಂದು ಮುಖ್ಯವಾಗಿರುವಂತಹ ಪ್ರಯತ್ನಗಳು ಮಧ್ಯದಲ್ಲೇ ನಿಂತು ಹೋಗುವಂತಹ ಅಥವಾ ಸ್ಟಕ್ ಆಗುವಂತಹ ಸಮಸ್ಯೆಗಳು, ಪ್ರತಿ ಚಿಕ್ಕ ವಿಷಯಕ್ಕೂ ಕೂಡ ಅತಿ ಹೆಚ್ಚಿನ ಮಟ್ಟದಲ್ಲಿ ಕಷ್ಟಪಡಬೇಕಾಗಿರುವಂತಹ ಸಿಚುವೇಶನ್, ಒತ್ತಡ ಜಾಸ್ತಿ, ಸ್ಟ್ರೆಸ್, ಮಾನಸಿಕವಾಗಿರುವಂತಹ ಆತಂಕ,
ಡಿಪ್ರೆಷನ್ ಇತ್ಯಾದಿ ವಿಷಯಗಳು ಅಧಿಕವಾಗುವುದಕ್ಕೆ ಈ ಸಂದರ್ಭದಲ್ಲಿ ಈ 5 ತಿಂಗಳ ಕಾಲ ಅನುಕೂಲವಾಗಿರುತ್ತೆ. ಯಾಕಂದರೆ ಈಗ 5th ಅಂಡ್ 8th ಲಾರ್ಡ್ ಅಂತ ಹೇಳ್ತೀವಿ. ಅಂದರೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರುವಂತಹ ದೇವಗುರು ಬೃಹಸ್ಪತಿ ಮೇನ್ಲಿ 12th ಹೌಸಿಗೆ ಬಂದಿರೋದ್ರಿಂದ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಂದರೆ ಸಂತಾನ, ಪ್ರೀತಿ, ಪ್ರೇಮ, ವ್ಯವಹಾರಗಳು, ನಿಮ್ಮಲ್ಲಿರುವಂತಹ ಪ್ರತಿಭೆ ಇತ್ಯಾದಿ ವಿಷಯಗಳು. ಅಂದರೆ ವ್ಯಯಸ್ಥಾನದಲ್ಲಿರುವುದರಿಂದ ಸಂತಾನಕ್ಕೋಸ್ಕರ ವಿಪರೀತವಾಗಿ ಖರ್ಚುಗಳು ಮಾಡುವಂತಹ ಸಂದರ್ಭ. ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಅವರ ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಮತ್ತು ಅವರ ಅಭಿವೃದ್ಧಿಗೋಸ್ಕರ ಅಥವಾ ಸಂತಾನ ಪಡೆಯೋದಕ್ಕೋಸ್ಕರ ಟ್ರೀಟ್ಮೆಂಟು ಇತ್ಯಾದಿ ವಿಷಯಗಳಿಗೆ ಅಧಿಕ ಮೊತ್ತದಲ್ಲಿ ಖರ್ಚು ಮಾಡುವಂತಹ ಸಂದರ್ಭಗಳು. ಇನ್ನು ಅಷ್ಟಮ ಸ್ಥಾನ ಅಂದರೆ ಅನಿರೀಕ್ಷಿತವಾಗಿ, ಆಕಸ್ಮಿಕವಾಗಿ ಗುಪ್ತ ಸ್ಥಾನ ಅಂತ ಹೇಳ್ತೀವಿ. ಆಲ್ ಆಫ್ ಸಡನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಲಾಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಎಕ್ಸ್ಪೆಂಡಿಚರ್ಸ್ ಇತ್ಯಾದಿ ವಿಷಯಗಳು ಈ 5 ಮಾಸಗಳಲ್ಲಿ ಅಧಿಕವಾಗಿ ಈ ಪುಬ್ಬ ನಕ್ಷತ್ರದವರು ನೋಡಬಹುದು. ಕೆಲವೊಂದು ಸಾರಿ ಸಂತಾನ ವಿಷಯದಲ್ಲಿ ಕೆಲವೊಂದು ಫ್ರಸ್ಟ್ರೇಷನ್ ಬರುವಂಥದ್ದು. ಎಷ್ಟೋ ದುಡ್ಡು ಖರ್ಚು ಮಾಡಿ ಎಲ್ಲ ರೀತಿಯಲ್ಲಿ ಈಗ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ, ಅಮೌಂಟೆಲ್ಲ ಅಡ್ವಾನ್ಸೆಲ್ಲ ಪೇ ಮಾಡಿರ್ತೀರ, ಒಂದು ಕಾಲೇಜಲ್ಲೂ ಜಾಯಿನ್ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರ. ಬಟ್ ಅಟ್ ದ ಎಂಡ್ ಆಫ್ ದಿ ಏನು ಮಾಡ್ತಾರೆ ಮಕ್ಕಳು, ಇಲ್ಲ ನನಗೆ ಆ ಕಾಲೇಜ್ಗೆ ಹೋಗಲ್ಲ, ನನ್ನ ಫ್ರೆಂಡ್ಸ್ ಎಲ್ಲರೂ ಬೇರೆ ಕಾಲೇಜ್ಗೆ ಹೋಗಿದ್ದಾರೆ, ನಾನು ಆ ಕಾಲೇಜ್ಗೆ ಜಾಯಿನ್ ಆಗ್ತೀನಿ ಇತ್ಯಾದಿ ವಿಷಯಗಳು. ಅಥವಾ ನೀವು ಹೇಳಿರುವಂತಹ ಸಬ್ಜೆಕ್ಟ್ಸ್ ಅಲ್ಲದೆ ಅವರಿಗೆ ಅಂದರೆ ನಿಮ್ಮ ಮಾತಿಗೆ ವಿರುದ್ಧವಾಗಿ ನಿಮ್ಮ ಸಂತಾನ ವ್ಯವಹಾರ ಮಾಡೋದಾಗಿರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಕುಟುಂಬದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ವಿಷಯಗಳಿಂದ ಸ್ವಲ್ಪ ಜಗಳಗಳಾಗುವಂತಹ ಸಂದರ್ಭ. ಇನ್ನು ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಸಿಂಹರಾಶಿ ಪುಬ್ಬ ನಕ್ಷತ್ರದವರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗೋ ಕ್ಲಾಶಸ್ ಮುಖ್ಯವಾಗಿ ಇಂತಹ ಸೆನ್ಸಿಟಿವ್ ವಿಚಾರಗಳಲ್ಲಿ ಇವರ ತಪ್ಪಿರಲಿ ಇರದಿದ್ರೂ ಕೂಡ ಆಪೋಸಿಟ್ ಬರೆದಿರುವಂತಹ ವ್ಯಕ್ತಿ ಬಂದು ಇವರಿಗೆ ಅಪಾಲಜಿ ಹೇಳಿದ್ರೆ ಮಾತ್ರ ಇವರು ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗ್ತಾರೆ. ಸೊ ಆಗಿರೋದ್ರಿಂದ ಸಿಂಹರಾಶಿಯಲ್ಲಿ ಅದರಲ್ಲೂ ಪುಬ್ಬ ನಕ್ಷತ್ರದವರ ಪ್ರೀತಿ ಪ್ರೇಮ ವ್ಯವಹಾರಗಳು ಸಕ್ಸಸ್ ಆಗಿದೆ ಅಂದರೆ ಅದೊಂದು ರೀತಿ ಪವಾಡ. ಬಹಳಷ್ಟು ಪ್ರೀತಿ ಪ್ರೇಮ ವ್ಯವಹಾರಗಳು ಈ ವಿಷಯಗಳಿಂದ ಮಧ್ಯದಲ್ಲೇ ಬ್ರೇಕಪ್ ಆಗಿರೋದು ಕೂಡ ಇರುತ್ತೆ ಇವರ ಜೀವನದಲ್ಲಿ. ವಿಪರೀತವಾಗಿರುವಂತಹ ಖರ್ಚುಗಳು ಅಷ್ಟಮಾಧಿಪತಿ ಆಗಿರೋದ್ರಿಂದ ಈ ಖರ್ಚುಗಳನ್ನು ನಿಭಾಯಿಸೋಕ್ಕೋಸ್ಕರ ಈ ಖರ್ಚುಗಳು ಮಾಡಲೇಬೇಕಾಗಿರುವಂತಹ ಸಂದರ್ಭಗಳಲ್ಲಿ ಸಾಲಗಳು ಮಾಡಬೇಕಾಗಿರುವಂತಹ ಸಂದರ್ಭಗಳು, ಅವಮಾನಗಳು, 4 ಜನರಲ್ಲಿ ಮಾತಿಗೆ ಬೆಲೆ ಇಲ್ಲದೆ ಇರೋದಾಗಿರಬಹುದು, ಆಕಸ್ಮಿಕವಾಗಿ ಧನ ನಷ್ಟ ಇತ್ಯಾದಿ ವಿಷಯಗಳನ್ನೋದನ್ನು ನಿರೀಕ್ಷೆ ಮಾಡಬಹುದು ಈಗಿರುವಂತಹ ಗ್ರಹಗತಿ ಮುಖಾಂತರ. ಇಲ್ಲ ನಮಗೆ ಎಕ್ಸಲೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಓಕೆ ತುಂಬ ಸಂತೋಷ. ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ದಶೆ ಅಂತರ್ದಶೆ. ಇಲ್ಲ ನಮಗೆ ಲಾಸ್ಟ್ 1 ಇಯರಿಂದ ನೀವು ಹೇಳಿರೋ ಥರ ಯಾವುದೇ ಗುರುಬಲ ಇಲ್ಲ, ಏಕಾದಶದಲ್ಲಿ ಗುರುಬಲ ನೀಡ್ತಾ ಇರಬಹುದು. ಯಾಕಂದರೆ ನಿಮ್ಮ ಜಾತಕದಲ್ಲಿರುವಂತಹ ದಶ ಅಂತರ್ದಶೆ ಮತ್ತು ಗ್ರಹಗಳ ಸ್ಥಾನಮಾನ ದೋಷಗಳು ಇತ್ಯಾದಿ ವಿಷಯಗಳು. ಆದ್ದರಿಂದ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸಿದರೆ ಅತ್ಯುತ್ತಮವಾಗಿರುತ್ತೆ. ಇನ್ನು ವ್ಯಯಸ್ಥಾನಕ್ಕೆ ಆಗಮಿಸಿರುವಂತಹ ದೇವಗುರು ಬೃಹಸ್ಪತಿ ಅಲ್ಲಿಯೂ ಕೂಡ ಎಕ್ಸ್ಟಾಟೇಷನ್ ಆಗ್ತಾ ಇರೋ ಕಾರಣದಿಂದ, ದಿಗ್ಬಲರಾಗ್ತಾ ಇರೋ ಕಾರಣದಿಂದ ಈ ನಿಮ್ಮ ಹಣ ಖರ್ಚಾಗುತ್ತೆ. ನೀವು ಸಖತ್ತಾಗಿ ನೀವು ವಿಪರೀತವಾಗಿ ಖರ್ಚು ಮಾಡ್ತೀರಾ. ಫ್ರೆಂಡ್ಸ್ ಅಲ್ವಾ, ಮಾಡಲಿ ನಿಮ್ಮ ತನವನ್ನು ಅದು ಸಾಲ ಮಾಡಿ ಖರ್ಚು ಮಾಡೋದು, ಪಾರ್ಟಿ ಮಾಡಿದ್ರು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಏನು ಹೇಳ್ತಾರೆ ಅಂದರೆ ಮುಂದೆ ನಿಮ್ಮ ಪಾರ್ಟಿನೇ ಎಂಜಾಯ್ ಮಾಡಿಬಿಟ್ಟು ಹಿಂದುಗಡೆ ಹೋಗಿ ನಿಮ್ಮನ್ನು ಬೈಕೊಳ್ಳೋದು, ನಿಮಗೆ ಅವಮಾನ ಆಗುವಂತಹ ರೀತಿಯಲ್ಲಿ ವರ್ತನೆ ಮಾಡೋದು. ಸೊ ಈ ರೀತಿ ವಿಷಯಗಳು ಕೂಡ ಈ ಸಂದರ್ಭದಲ್ಲಿ ಆಗುವುದಕ್ಕೆ ಅವಕಾಶವಿರುತ್ತೆ. ಕುಟುಂಬ ಸದಸ್ಯರ ನಡುವೆ ಕೆಲವೊಂದು ಅತಂತ್ರಗಳು, ಕೆಲವೊಂದು ಮನಸ್ಸಿಗೆ ನೋವು ನೀಡುವಂತಹ ಸಂದರ್ಭಗಳು. ಇನ್ನು ಈ ಸಂದರ್ಭದಲ್ಲಿ ಒಂದು ಪ್ರಾಪರ್ಟಿ ಸೇಲ್ಗೆ ಬಂದಿರುತ್ತೆ, ಇಲ್ಲ ನಾನೇ ತಗೋಬೇಕು ಅನ್ನುವಂತಹ ಹಠ ಛಲದಿಂದ ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ಸಾಲ ಆದ್ರೂ ಪರವಾಗಿಲ್ಲ, ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅನ್ನುವಂತಹ ನಿಮ್ಮ ಹಠ, ಈ ರೀತಿ ಖರ್ಚುಗಳು ಮಾಡಿ ಸಾಲಗಳು ಮಾಡಿ ಪ್ರಾಪರ್ಟಿ ತಗೊಳ್ಳುವಂತಹ ಸಂದರ್ಭಗಳು ಬರಬಹುದು. ಪ್ರಾಪರ್ಟಿಗೋಸ್ಕರ ಖರ್ಚು ಮಾಡುವಂಥ ಸಂದರ್ಭಗಳು ಬರಬಹುದು. ಒಂದು ವಾಹನವನ್ನು ಇಷ್ಟಪಟ್ಟಿರ್ತೀರ, ಅದೇನಾದರೂ ಆಗಲಿ ನಾನು ಆ ವಾಹನವನ್ನು ಕೊಳ್ಳಲೇಬೇಕು ಅನ್ನುವಂತಹ ನಿಮ್ಮ ಹಠ ಛಲ. ಸೊ ಇತ್ಯಾದಿ ವಿಷಯಗಳ ಮೇಲೆ ವಾಹನವನ್ನು ಕೊಳ್ಳಲು ನೀವು ಖರ್ಚು ಮಾಡಬಹುದು. ಮನೆಯಲ್ಲಿರುವಂತಹ ಗೃಹ ಉಪಕರಣಗಳನ್ನು
ಪರ್ಚೇಸ್ ಮಾಡೋದಕ್ಕೆ ಮಾಡುವಂತಹ ಖರ್ಚುಗಳು ಮತ್ತು ಮನೆಯನ್ನು ರಿನೋವೇಷನ್ ಮಾಡಬೇಕಾ ಅನ್ನುವಂತಹ ಸಂದರ್ಭಗಳು ಅಲ್ಲಿ ಮಾಡುವಂತಹ ಖರ್ಚುಗಳಾಗಿರ್ಬೋದು. ವಿಪರೀತವಾಗಿ ಈ ವ್ಯಯಸ್ಥಾನಕ್ಕೆ ಬಂದಿರುವಂತಹ ದೇವಗುರು ಬೃಹಸ್ಪತಿ ಖರ್ಚುಗಳನ್ನು ನೀಡ್ತಾರೆ. ಸೊ ಈ ವಿಪರೀತವಾಗಿ ಆದಾಯಕ್ಕೆ ಮೀರಿ ಖರ್ಚುಗಳು ಇರುವಂತಹ ಸಂದರ್ಭಗಳಲ್ಲಿ ಹಣಕಾಸಿನ ತೊಂದರೆಗಳು ಉಂಟಾಗಬಹುದು. ಈ ಹಣಕಾಸಿನ ತೊಂದರೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕೋ ಗೊತ್ತಿಲ್ಲ, ಯಾವ ರೀತಿ ರೊಟೇಟ್ ಮಾಡಬೇಕೋ ಗೊತ್ತಿಲ್ಲ, ಯಾವ ರೀತಿ ಅಡ್ಜಸ್ಟ್ ಮಾಡಬೇಕೋ ಗೊತ್ತಿಲ್ಲ, ಇತ್ಯಾದಿ ವಿಷಯಗಳಿಂದ ಈ ಹಣಕಾಸಿನ ಟೆನ್ಷನ್ಸ್ ಅನ್ನೋದು ಈ 5 ತಿಂಗಳ ಕಾಲ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅಧಿಕ ಸಂದರ್ಭಗಳಲ್ಲಿ ಈ ರೀತಿ ವಿಷಯಗಳ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ಇರಬಹುದು. ಇನ್ನು ಆರೋಗ್ಯದ ಬಗ್ಗೆ ಗಮನ ಇರಬೇಕಾಗಿರುತ್ತೆ. ಅದು ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯಕ್ಕೋಸ್ಕರ ಮಾಡುವಂತಹ ಕೆಲವೊಂದು ಖರ್ಚುಗಳು, ಹಾಸ್ಪಿಟಲೈಸೇಷನ್ ಆಗಿರ್ಬೋದು ಅಥವಾ ಅವರ ಆರೋಗ್ಯಕ್ಕೆ ಚಿಕಿತ್ಸೆಗೆ ಟ್ರೀಟ್ಮೆಂಟ್ಗೋಸ್ಕರ ಮಾಡಬೇಕಾಗಿರುವಂತಹ ಖರ್ಚುಗಳಾಗಿರಬಹುದು. ಇನ್ನು ವೃತ್ತಿ ಉದ್ಯೋಗಗಳಲ್ಲಿ, ಕೆರಿಯರಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಅಂದ್ಕೊಂಡಿರೋ ಅಷ್ಟು ಗ್ರೋತ್ ಸಿಗದೆ, ಇಲ್ಲಿಯವರೆಗೂ ಏಕಾದಶದಲ್ಲಿ ಅದ್ಭುತ ಲಾಭ ಸ್ಥಾನದಲ್ಲಿರುತ್ತೆ. ಬಟ್ ಇಲ್ಲಿಂದ ಸ್ವಲ್ಪ ಕೆರಿಯರ್ ಗ್ರೋತ್ ಈ ಕೆಲವೊಂದು ವಿಷಯಗಳಲ್ಲಿ ಸ್ಲೋ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ವಿದೇಶಗಳಲ್ಲಿ ಪುಬ್ಬ ನಕ್ಷತ್ರದವರು ಯಾರಾದರೂ ಇದ್ದರೆ ಕೇಳಿಸ್ಕೊಳ್ಳಿ. ವಿದೇಶಗಳಲ್ಲಿರುವಂತಹ ಈ ಪುಬ್ಬ ನಕ್ಷತ್ರ ಜಾತಕದವರಿಗೆ ಈ 5 ಮಾಸದ ಕಾಲ ಇದೊಂದು ರೀತಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಅನ್ನುವ ರೀತಿಯಲ್ಲಿ, ಅಥವಾ ನಿಮ್ಮ ಪ್ರಯತ್ನಗಳಿಗೆ ಪದೇ ಪದೇ ಮಾಡಬೇಕಾಗಿರುವಂತಹ ಸಂದರ್ಭಗಳಲ್ಲಿ, ಅಥವಾ ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು, ಫಿನಾನ್ಸ್ ರಿಲೇಟೆಡ್ ಮ್ಯಾನೇಜ್ಮೆಂಟ್ ವಿಷಯಗಳಲ್ಲಾಗಿರ್ಬೋದು, ಅಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ PR ವಿಷಯದಲ್ಲಿ ಆಗಿರ್ಬೋದು, ವೀಸಾ ರಿಲೇಟೆಡ್ ವಿಷಯದಲ್ಲಾಗಿರ್ಬೋದು, ಈ ರೀತಿ ಈ 5 ತಿಂಗಳ ಕಾಲ ನಿಮಗೆ ಈ ಗುರು ಬಲ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಈ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆಗಳುಂಟಾಗೋದಕ್ಕೆ, ವಿಘ್ನಗಳು ಉಂಟಾಗೋದಕ್ಕೆ, ಅದು ವಿದೇಶಿ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರುವಂಥ ವ್ಯಕ್ತಿಗಳಿಗೆ ಕೆಲವೊಂದು ಸಾರಿ ಪೋಸ್ಟ್ಪೋನ್ ಆಗುವಂತಹ ಸಂದರ್ಭಗಳು ಕೂಡ ಈ ಸಮಯದಲ್ಲಿ ನಿರೀಕ್ಷೆ ಮಾಡಬಹುದು. ಬಟ್ ಏನಾದರೂ ಕೂಡ ಈ 5 ತಿಂಗಳ ಕಾಲ ನಿಮ್ಮಲ್ಲಿರುವಂತಹ ಸ್ವಲ್ಪ ಸ್ವಾಭಿಮಾನ ಅಂತ ಅನ್ಬೋದು, ಅತಿಯಾಗಿರುವಂತಹ ಸ್ವಾಭಿಮಾನ, ಅಹಂ ಅನ್ನುವಂತಹ ವಿಷಯಗಳನ್ನು ಸ್ವಲ್ಪ ಪಕ್ಕಿಗೆ ಇಟ್ಟು ಪಂಚಮಾಧಿಪತಿ ಆಗಿರೋದ್ರಿಂದ ನಿಮ್ಮ ಸಂತಾನದ ಜೊತೆಗೆ, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವಂತಹ ವ್ಯಕ್ತಿಗಳ ಜೊತೆಗೆ, ಅದೇ ರೀತಿ ಅಷ್ಟಮಾಧಿಪತಿ ಆಗಿರೋದ್ರಿಂದ ಹೂಡಿಕೆಗಳು, ಉಳಿತಾಯಗಳ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಅದರ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅವಶ್ಯಕತೆ ಇರುವಂತಹ ಸಂದರ್ಭಗಳಲ್ಲಿ ಅದು ನಿಮಗೆ ಅನುಕೂಲವಾಗಿರುತ್ತೆ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ನೀವು ಗುರು ಹಿರಿಯರನ್ನು ನೀವು ಗೌರವಿಸುವುದು ಅಥವಾ ಅವರ ಆಶೀರ್ವಾದವನ್ನು ಪಡೆಯೋದು, ಗುರುವಾರದಂದು ಶ್ರೀ ಗುರುರಾಯರ ದೇಗುಲಕ್ಕೆ ಹೋಗಿ, ಮಠಕ್ಕೆ ಹೋಗಿ ಅಲ್ಲಿ ದೇವರ ಪ್ರದಕ್ಷಿಣೆ ಮಾಡುವುದರಿಂದ ಅಥವಾ ಅರ್ಚನೆ ಮಾಡಿಸ್ಕೊಳ್ಳೋದ್ರಿಂದ ಈ ಹಳದಿ ವರ್ಣದ ಯೆಲ್ಲೋ ಕಲರ್ ಪದಾರ್ಥಗಳು, ಆಹಾರ ಪದಾರ್ಥಗಳು, ಸ್ವೀಟ್ಸನ್ನು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಪ್ರಸಾದವಾಗಿ ನೀಡುವುದರಿಂದ, ಗುರುವಾರದಂದು ಯೆಲ್ಲೋ ಕಲರ್ ಶರ್ಟ್ಸ್ನ ವೇರ್ ಮಾಡೋದ್ರಿಂದ, ದುಸ್ತುಗಳನ್ನು ಧರಿಸೋದ್ರಿಂದ ಸ್ವಲ್ಪ ಗುರುಬಲವನ್ನು ಗ್ರ್ಯಾಪ್ ಮಾಡ್ಬೋದು. ಅದೇ ರೀತಿ ಸಿಂಹರಾಶಿಯವರು ರವಿ ಅಧಿಪತಿ ಆಗಿರೋದ್ರಿಂದ ಪ್ರತಿದಿನವೂ ಕೂಡ ನೀವು ಸೂರ್ಯ ನಮಸ್ಕಾರ ಮಾಡೋದು, ನೀರಿನಿಂದ ಸೂರ್ಯನಿಗೆ ಅರ್ಘ್ಯ ಬಿಡುವುದರಿಂದ ಮತ್ತಷ್ಟು ಆರೋಗ್ಯ, ಆರ್ಥಿಕ ವಿಷಯಗಳಲ್ಲಿ, ಅಧಿಕಾರ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅಂತ ಹೇಳ್ತಾ, ಪುಬ್ಬ ನಕ್ಷತ್ರದವರಿಗೆ ಮತ್ತಷ್ಟು ಅನುಕೂಲ ವಿಷಯಗಳು ನಡೆಯಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.